ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಈ ವ್ಲಾಗು ಅಕ್ಟೋಬರ್ 7ನೇ ತಾರೀಕಿನ ಸ್ಟಡಿ ವ್ಲಾಗ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ 3 AM ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಮ್ಮಿ ಊರಿಗೆ ಹೋಗಿದ್ದಾರೆ ಅಲ್ಲ, ಹಾಗಾಗಿ ನಾನು ಇವತ್ತು ರೂಮ್ನಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇಲ್ಲ, ಹಾಲಲ್ಲಿನೇ ಕೂತ್ಕೊಂಡು ಸ್ಟಡಿ ಮಾಡಬೇಕಂತಂದು ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂದು ಲ್ಯಾಪ್ಟಾಪ್ದು ಹಣೆ ಬರ ಗೊತ್ತೈತಲ್ಲ ಫ್ರೆಂಡ್ಸ್, ಅದು ಚಾರ್ಜ್ ನಿಲ್ಲಲ್ಲ, ಹಾಗಾಗಿ ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕು. ಇವಾಗೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ನಾನು ಬಿಸಿನೀರು ಕಾಸ್ಕೊಳ್ತಾ ಇದ್ದೀನಿ. ಬಿಸಿನೀರು ಸಹ ಕಾಸ್ಕೊಂಡೆ ಇವಾಗ ನಾನು ನನ್ನ ಸ್ಟಡಿನ ಪ್ರಾರಂಭ ಮಾಡ್ತೀನಿ. ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಇದೆ ಅಲ್ಲ, ಏನಂದರೆ ಇವಾಗ ಮೆಡಿಟೇಷನ್ ಮಾಡೋದು. ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ, ಓದಿನಲ್ಲಿ ಇಂಟ್ರೆಸ್ಟ್ ಬರುತ್ತೆ, ನಿದ್ದೆ ಬರಲ್ಲ, ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೆಡಿಟೇಷನ್ ಮಾಡಿ ಒಂಚೂರು ಪ್ರಾಣಾಯಾಮ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗಳು ಕೇಳ್ತಾ ಇದ್ರಿ, ಜಾಸ್ತಿ ಹೊತ್ತು ಕೂತ್ಕೊಂಡು ಓದೋಕ್ಕಾಗ್ತಾ ಇಲ್ಲ, 1 ಅವರ್ ಓದ್ಬೋದು ಆಮೇಲೆ ನಿದ್ದೆ ಬರ್ತಾ ಇದೆ, ಹೆಂಗೆ ಓದೋದು ಲಾಂಗ್ ಟೈಮು ಅಂತಂದು ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದು ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಸ್ಟಡಿಗೆ ಒಂಚೂರು ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ನಿದ್ದೆ ಬರೋಂಗಿಲ್ಲ ನಾವು ಸ್ಟಡಿ ಮಾಡುವಾಗ. ಆಮೇಲೆ ಏನಪ್ಪ ಅಂತಂದರೆ, ನಾವು ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡ್ತಾ ಇರ್ತೀವಲ್ಲ, ಈ ಟೈಮ್ನಲ್ಲಿ ನಾವು ಒಂದೇ ಕಡೆ ಕುಂತ್ಕೊಂಡು ಓದ್ತೀವಿ ಅಂತಂದರೆ ನಿದ್ದೆ ಗ್ಯಾರಂಟಿ ಬರುತ್ತೆ. ಅದಕ್ಕೆ ನಾವು ಈ ಟೈಮ್ನಲ್ಲಿ ನಾವು ಏನು ಮಾಡಬೇಕಂತಂದರೆ, ನಾವು ಹ್ಯಾಂಡ್ ರೈಟಿಂಗ್ ಬರವಣಿಗೆ ಇರಬೇಕು, ಆಮೇಲೆ ಕ್ಲಾಸ್ ಕೇಳ್ತಾ ಇರಬೇಕು. ನಾವು ಕಾಲೇಜಲ್ಲೇ ಆಗಿರಲಿ, ಸ್ಕೂಲಲ್ಲೇ ಆಗಿರಲಿ, ಯಾವ ರೀತಿಯಾಗಿ ನಾವು ಪಾಠ ಕೇಳ್ತಾ ಇದ್ವಿ, ಎಷ್ಟು ನಮಗೆ ಅರ್ಥ ಆಗ್ತಾ ಇತ್ತಲ್ಲ, ಆ ರೀತಿಯಾಗಿ ನಾವು ಪಾಠವನ್ನು ಕೇಳ್ತಾ ಅದನ್ನೇ ಬರವಣಿಗೆ ರೂಪದಲ್ಲಿ ಬರ್ಕೊಳ್ತಾ ಇದ್ದರೆ ನಮಗೆ ಜಾಸ್ತಿ ಹೆಚ್ಚಿಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಅರ್ಲಿ ಮಾರ್ನಿಂಗ್ ಕ್ಲಾಸ್ಗಳನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಅದು ತುಂಬಾ ನೆನಪಿನಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಈ ಅರ್ಲಿ ಮಾರ್ನಿಂಗ್ ಟೈಮನ್ನು ನಾನು ಇಂಗ್ಲೀಷು ಮತ್ತು ಕಂಪ್ಯೂಟರ್ಗೆ ಮೀಸಲಿಟ್ಟಿದ್ದೀನಿ. ಈ 3 ಅವರ್ ಯೂಸ್ ಮಾಡ್ಕೋಬೇಕು ಅಂತಂದರೆ ನಿದ್ದೆನೂ ಬರಬಾರ್ದು, ಮತ್ತು ನಮ್ಮ ಓದಿನಲ್ಲಿ ಇಂಟ್ರೆಸ್ಟು ಬರಬೇಕು, ಆಮೇಲೆ ನಮ್ಮದು ಪ್ರಾಕ್ಟೀಸು ಆಗಬೇಕು ಅನ್ನೋ ಕಾರಣದಿಂದ ನಾನು ಈ 2 ಸಬ್ಜೆಕ್ಟನ್ನು ಅರ್ಲಿ ಮಾರ್ನಿಂಗಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇವಾಗೆಲ್ಲ ನಾನು ರೆಡಿ ಮಾಡಿಕೊಂಡೆ. ಫಸ್ಟ್ ನಾನು ಇಂಗ್ಲೀಷ್ ಕ್ಲಾಸನ್ನು ಕೇಳ್ತಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಂದು ರಿವಿಷನ್ ಆಗಿದೆ ಫ್ರೆಂಡ್ಸ್, ಒಂದು ಟೈಮ್ ಕಂಪ್ಲೀಟಾಗಿ ಓದ್ಕೊಂಡಿದ್ದೀನಿ. ಇವಾಗ ನಾನು ಕ್ಲಾಸ್ ನಾನು ಅದನ್ನೇ, ನಮ್ಮದು ಆನ್ಲೈನ್ ಕ್ಲಾಸ್ ಇದೆಯಲ್ಲ, ಅದನ್ನೇ ಕ್ಲಾಸ್ ಕೇಳ್ತಾ ಇದ್ದೀನಿ. ಕೇಳ್ತಾ ಅದನ್ನೇ ಬರಿತಾ ಇದ್ದರೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ. ಇಲ್ಲಪ್ಪ ಅಂತಂದರೆ ನನಗೆ ಇಂಗ್ಲೀಷ್ ತುಂಬಾ ಟಫು. ಅದಕ್ಕೆ ಇವಾಗ 4:55 ಆಯಿತು, 2 ತಾಸು ನಂದು ಇಂಗ್ಲೀಷ್ ಕ್ಲಾಸ್ ಆಯಿತು ಫ್ರೆಂಡ್ಸ್. 3:30ಯಿಂದ 4:55ವರೆಗೂ. ಇವಾಗ ನಾನು ಟೀ ಮಾಡಿಕೊಂಡು ಮತ್ತೆ ನನ್ನ ನೆಕ್ಸ್ಟ್ ಕ್ಲಾಸನ್ನು ಕಂಟಿನ್ಯೂ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಸ್ಟಡಿಯ ಅವಧಿಯಲ್ಲಿ ನಮಗೆ ಟೀ ಎಷ್ಟು ಉಪಯುಕ್ತ ಆಗುತ್ತಂದರೆ, ಯಾಕಪ್ಪ ಅಂದರೆ ನಾವು ಒಂದೇ ಕಡೆ ಕುಂತ್ಕೊಂಡು ಸ್ಟಡಿ ಮಾಡ್ತಾ ಇರ್ತೀವಿ. ಅದು ಬರವಣಿಗೆ ರೂಪ ಆಗಿರ್ಬೋದು, ಆಲಿಸೋದರಲ್ಲಿನೂ ಆಗಿರಬಹುದು. ಆದರೆ ನಮಗೆ ಒಂದೇ ಟೈಮಲ್ಲಿ 1 ಅವರ್ ಕುಂತ್ಕೊಂಡು ಸ್ಟಡಿ ಮಾಡ್ಬೋದು. ಅದೇ 2 ತಾಸು 3 ತಾಸು ಆಗಂಗಿಲ್ಲ. ಹಾಗಾಗಿ ಮಿಡ್ಲಲ್ಲಿ ನಮ್ಗೆ ಟೀ ಪೂರ್ತಿ ಎನರ್ಜಿ ಬೂಸ್ಟ್ ಥರ ಕೆಲಸ ಮಾಡುತ್ತೆ, ನಿದ್ದೆನೂ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಒನ್ ಟೈಮ್ ಇದು ಮಿಡ್ಲಲ್ಲಿ ಟೀ ಕುಡಿಯೋದು ತುಂಬಾ ಉಪಯುಕ್ತ ಫ್ರೆಂಡ್ಸ್. ನನಗೆ ಟೀ ಕುಡಿಬೇಕು ಅನಿಸಲ್ಲ, ಆದರೂ ನನಗೆ ನಿದ್ದೆಗೋಸ್ಕರ ನಾನು ಟೀ ಕುಡಿತೀನಿ. ನಾನು ಇವಾಗ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ಕೊತೀನಿ. ಇಂಗ್ಲೀಷ್ 2 ಅವರ್ ಕಂಪ್ಲೀಟ್ ಆಗೈತಿ. ಇವಾಗ ನಾನು ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಂಪ್ಯೂಟರನ್ನು ಇವಾಗ ಎಷ್ಟು ತಾಸು ಆಗುತ್ತೋ ಅಷ್ಟು ತಾಸು ಸ್ಟಡಿ ಮಾಡಬೇಕು. ಕಂಪ್ಯೂಟರು ಸಹ ನಂದು ಒಂದು ಟೈಮ್ ಫುಲ್ ಕಂಪ್ಲೀಟಾಗಿ ನಾನು ಎಲ್ಲ ಟಾಪಿಕನ್ನು ಓದ್ಕೊಂಡಿನಿ. ಇವಾಗ ರಿವಿಷನ್ ಟೈಮು. ರಿವಿಷನನ್ನು ನಾನು ಮತ್ತೆ ನಾನೇ ಒಬ್ಬಳೇ ಓನಾಗಿ ಓದೋಕ್ಕಿಂತ ಮತ್ತೆ ರಿಪೀಟಾಗಿ ಕ್ಲಾಸ್ ಕೇಳೋದ್ರಿಂದ ತುಂಬಾ ಉಪಯುಕ್ತ ಆಗುತ್ತೆ.
ಮೈಂಡಲ್ಲಿ ಫುಲ್ ಫಿಕ್ಸ್ ಆಗಿಬಿಡ್ಬೇಕು, ಆ ರೀತಿಯಾಗಿ ರಿಪೀಟ್ ಕೇಳಬೇಕು ಅಂತಂದು ಡಿಸೈಡ್ ಮಾಡಿದ್ದೀನಿ. ಇದು ರೂಟೀನು ಎಕ್ಸಾಮ್ವರೆಗೂ ನಡೆಯುತ್ತೆ. ಈ 2 ಸಬ್ಜೆಕ್ಟ್ ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ. ನನ್ನ ಡೈಲಿ ಸ್ಟಡಿ ರೂಟೀನಲ್ಲಿ 2 ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಕನ್ನಡ ಒಂದು ಬಿಟ್ಟಿದ್ದೀನಿ, ಅದು ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಮಿಡ್ಲಲ್ಲಿ ಅದನ್ನು ಸಹ ಓದ್ಕೋಬೇಕು. ಇವಾಗ ಕಂಪ್ಯೂಟರ್ನ ಸ್ಟಡಿ ಮಾಡ್ತಾ ಇದ್ದೀನಿ, ಹಾಗೆ ಒಂಚೂರು ನೋಟ್ಸ್ ಮಾಡ್ಕೊಳ್ತಾನೆ ಇದ್ದೀನಿ, ಇಂಪಾರ್ಟೆಂಟ್ ಅನಿಸೋ ನೋಟ್ಸ್ಗಳನ್ನು. ಓಕೆ ಫ್ರೆಂಡ್ಸ್, ಇವಾಗ 7:17 ಆಯಿತು. ನಾನು ಕಂಪ್ಯೂಟರ್ ಸ್ಟಡಿನೂ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. 5 ಗಂಟೆಯಿಂದ 7:15ವರೆಗೂ ನಾನು ಕಂಪ್ಯೂಟರನ್ನು ಸ್ಟಡಿ ಮಾಡಿದೆ. ಇವಾಗ ನಾನು ಸೆಟ್ ಡೌನ್ ಮಾಡ್ತಾಯಿದ್ದೀನಿ. ಇವಾಗ ಸೆಟ್ ಡೌನ್ ಮಾಡಿ ನನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಆಮೇಲೆ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಸಬ್ಜೆಕ್ಟು ಬೇರೆ ಇದೆ. ನನ್ನ ಮೊನ್ನೆದು ಕಂಪ್ಯೂಟರ್ ಎಂಡ್ ಆಗೈತಿ, ಇವತ್ತು ಸಬ್ಜೆಕ್ಟ್ ಚೇಂಜ್ ಮಾಡಬೇಕು. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಮೊನ್ನೆ ನಾನು ಗುರುವಾರ ದಿನ ಉಪವಾಸ ಇದ್ನಲ್ಲ ಫ್ರೆಂಡ್ಸ್, ಆವಾಗ ಸಾಬುದಾನಿ ಸುಸ್ಲಾ ಮಾಡ್ಕೊಂಡು ತಿಂದಿದ್ದೆ. ಅದನ್ನು ನಮ್ಮ ಫ್ರೆಂಡ್ಸ್ಗಳು ನೋಡಿ ನಮಗೂ ಸಾಬುದಾನಿ ಸುಸ್ಲಾ ಮಾಡೋದು ಹೇಳ್ಕೊಡಿ, ನಾವು ಉಪವಾಸ ಇರ್ತೀವಿ ಹಂಗೆ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನೇ ರೆಡಿ ಮಾಡ್ತಾಯಿದ್ದೀನಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ. ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಮಾಡಿದ್ನಲ್ಲ, ಅದು ನಮ್ಮ ತಮ್ಮನಿಗೆ ಗಣೇಶನಿಗೆ ಇಷ್ಟ ಆಗಿತ್ತು. ಹಾಗಾಗಿ ನನಗೆ ಇವತ್ತರ ಸ್ಕೂಲಿಗೆ ಟಿಫನ್ ಬಾಕ್ಸ್ ಅದನ್ನೇ ಕಟ್ಟ ಅಂತ ಹೇಳಿದ್ದ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗ ಆಲೂಗಡ್ಡೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಅದು ಏನೂ ಹಾಕೋಂಗಿಲ್ಲ ಫ್ರೆಂಡ್ಸ್, ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕಿನಿ. ಇಲ್ಲಿ ನಾನು ಶೇಂಗಾನ ಹುರ್ಕೊಳಕತ್ತೀನಿ. ಹುರ್ಕೊಂಡು ಸಿಪ್ಪೆಲ್ಲ ತೆಗೆದು ಅದನ್ನು ರುಬ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ನೆನೆದಿರುವಂತಹ ಸಾಬುದಾನಿ ಹಾಕಿ ಫ್ರೈ ಮಾಡ್ತೀನಿ. ಅದು ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ಫ್ರೈ ಆಗೈತಲ್ಲ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. ಎಲ್ಲ ಮಿಕ್ಸ್ ಮಾಡಿದೆ. ಜಾಸ್ತಿ ನೆನೆಸ್ಬಾರ್ದು ಫ್ರೆಂಡ್ಸ್, ಜಾಸ್ತಿ ನೆನೆಸಿದರೆ ಒಂಥರ ಆಗುತ್ತೆ. ಫುಲ್ ಉದುರಾಗಿ ಒಂಚೂರು ನೀರು ಹಾಕಿ ಮತ್ತು ಬಸಿದು ಇಟ್ಬಿಟ್ರೆ ಈ ರೀತಿ ಮೆತ್ತಗೆ ಅವು ನೆನಿತಾವು. ಇವಾಗ ನಾನು ಶೇಂಗಾನ ಹುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ಶೇಂಗಾನು ರುಬ್ಬಿದ್ದಾಯಿತು. ಈ ಶೇಂಗಾ ಪುಡಿನ ನಾವು ಫ್ರೈ ಮಾಡಿವಲ್ಲ, ಇದ್ರಾಗ ಹಾಕ್ಬಿಡೋದು. ಶೇಂಗಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಉದುರಾಗುತ್ತೆ. ಇವಾಗ ಉಪ್ಪು ಹಾಕಬೇಕು. ಇದು ನಾರ್ಮಲ್ ಉಪ್ಪು ಅಲ್ಲ ಫ್ರೆಂಡ್ಸ್, ಇದು ಉಪವಾಸ ಇದ್ದಾಗ ಯೂಸ್ ಮಾಡುವಂಥ ಉಪ್ಪು. ಉಪವಾಸ ಇದ್ದಾಗಿದೆ ಅಂತಂದರೆ ಉಪ್ಪು ತಿಂದಂಗೆ ಆಗಲ್ಲ, ಹಾಗಾಗಿ ಉಪವಾಸ ಇದ್ದವ್ರು ಇದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಹಾಕ್ದೆ, ಅದನ್ನೆಲ್ಲ ಉಪ್ಪು ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದು ಸಾಬುದಾನಿ ಸುಸ್ಲಾ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ, ಉಪವಾಸ ಇದ್ದಾಗ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋಬಾರ್ದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಸಹ ಉಪವಾಸ ಇದ್ದಾಗ ಈ ರೀತಿಯಾಗಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ನಾಷ್ಟ ಮಾಡಬೇಕು. ಇವಾಗ ಸ್ನಾನ ಆಯಿತು, ಗಣೇಶನ ಸ್ಕೂಲಿಗೆ ಹೋದ. ಹಾಗಾಗಿ ನಾನು ಇವಾಗ ಟಿ ವಿ ನೋಡ್ತಾ ಆರಾಮಾಗಿ ಮೈಂಡ್ ಫ್ರೆಶ್ ಆಗಬೇಕು ಅಂದ್ಕೊಂಡು ಒಂದು ಹಾಫ್ ಆನ್ ಅವರ್ ಟಿ ವಿ ನೋಡ್ತೀನಿ, ಅದು ನಾಷ್ಟ ಮಾಡ್ತಾ. ಇವಾಗ ನನ್ನ ಸ್ಟಡಿನ ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಂದು ಸಬ್ಜೆಕ್ಟ್ ಚೇಂಜ್ ಮಾಡೋದಿದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಟೈಮ್ ಟೇಬಲಲ್ಲಿ ಇವತ್ತು ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋಣ ಬನ್ನಿ. ಇದು ಬೆಳಗ್ಗೆ ಈ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ನೋಟ್ಸು ಕಂಪ್ಲೀಟ್ ಮಾಡಿ ಅದನ್ನ ಇಲ್ಲಿ ಎತ್ತಿಟ್ಬಿಡ್ತೀನಿ. ನಾನು ಹಾಲಲ್ಲಿ ಇವಾಗ ಸ್ಟಡಿ ಮಾಡ್ತಾ ಇದ್ದೀನಲ್ಲ. ಓಕೆ ಫ್ರೆಂಡ್ಸ್, ನಂದು ಕಂಪ್ಯೂಟರ್ ಮುಗೀತು. ಅದನ್ನು ಇವಾಗ ಟಿಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ 7-8ನೇ ತಾರೀಕು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಐತಿ, ಆದರೆ ನಾನು ಅದನ್ನು ಓದಲ್ಲ. ಅದು ಭಾಳ ಸಬ್ಜೆಕ್ಟ್ ಐತಲ್ಲ ಫ್ರೆಂಡ್ಸ್, ಹಾಗಾಗಿ ಇವತ್ತು ದೈನಂದಿನ ಗ್ರಹಿಕೆಯ ವಿಷಯಗಳು ಇದನ್ನು ಓದ್ತೀನಿ. ಯಾಕಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ವಿಷಯ ಜಾಸ್ತಿ ಇರುತ್ತೆ. ಆಮೇಲೆ ಅದು 2 ದಿನದಲ್ಲಿ ಮುಗೀತೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ 2 ದಿನ ಟೈಮ್ ಟೇಬಲಲ್ಲಿ ಹಾಕ್ಕೊಂಡಿನಿ. ಅದರಲ್ಲಿ ಎಕನಾಮಿಕ್ಸ್ನು ಓದ್ಕೋಬೇಕು, ಮೆಂಟಲ್ ಎಬಿಲಿಟಿ, ತುಂಬಾ ಸಬ್ಜೆಕ್ಟ್ಸ್ ಅದಾವು.
ಹಾಗಾಗಿ ಅದನ್ನು ನಾನು ಈ ಎಲ್ಲ ಸಬ್ಜೆಕ್ಟ್ ಮುಗಿದ್ಮೇಲೆ ಕೊನೆಗೆ ಇಟ್ಕೊತೀನಿ. ಕೊನೆಯಲ್ಲಿ 10 ದಿನ ಟೈಮ್ ಇರುತ್ತಲ್ಲ ಫ್ರೆಂಡ್ಸ್, ಅದ್ರ ಜೊತೆ ಇದನ್ನು ಸಹ ಓದ್ಕೊಂಡ್ರೆ ಅಂದರೆ 10 ದಿನ ಟೈಮ್ ಜೊತೆ 2 ದಿನ ಇಟ್ಕೊಂಡಿರ್ತೇನಲ್ಲ, ಆ 10 ಡೇಸಲ್ಲಿ ಇನ್ನೂ ಒಂದಿನ ಎಕ್ಸ್ಟ್ರಾ ಇದಕ್ಕೆ ಹಾಕ್ಕೊಂಡು ಓದ್ಕೊಂಡು ಆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಅಂದ್ಕೊಂಡು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನಂದು ದೈನಂದಿನ ಗ್ರಹಿಕೆ ವಿಷಯಗಳಿಗೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಪ್ರಿಯಾಂಕಾ ಪತ್ತಾರ್ ಇವರು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. 2 ಕ್ಲಾಸ್ ಮಾಡಿದ್ದಾರೆ ಅಷ್ಟೇ, ನಾನು ನೋಡಿದ್ದೀನಿ 2 ಕ್ಲಾಸು. ಆಮೇಲೆ ಏನು ಜಾಸ್ತಿ ಮಾಡಿದಾರೋ ಗೊತ್ತಿಲ್ಲ, ನೋಡಬೇಕು, ಸರ್ಚ್ ಮಾಡಬೇಕು. ಆ 2 ಕ್ಲಾಸಲ್ಲಿ ತುಂಬ ಚೆನ್ನಾಗಿರುವಂಥ ಪ್ರಶ್ನೆಗಳಿದಾವೆ. ಅವುಗಳನ್ನು ಫಸ್ಟ್ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮತ್ತೆ ಸರ್ಚ್ ಮಾಡ್ತೀನಿ, ಮತ್ತು ಯಾರ್ದು ಸಿಗುತ್ತೋ ಅದನ್ನು ಓದ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಯಾರಾದರೂ ಚೆನ್ನಾಗಿ ದೈನಂದಿನ ಗ್ರಹಿಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅದನ್ನು ನನಗೂ ಹೇಳಿ, ನಾನು ಸಹ ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ, ಇವಾಗ ಟೈಮ್ 1 ಗಂಟೆ ಆಗಕ್ಕೆ ಬಂತು, ಹಾಗಾಗಿ ಒಂದು ಸ್ವಲ್ಪ ಹಸಿವಾಗ್ತಾಯಿತ್ತು. ನಾನು ಸೂಪ್ ಮಾಡ್ಕೊಂಡು ಬಂದು ಇವಾಗ ಸೂಪ್ನ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ಹಸಿವಿತ್ತು, ಹಾಗಾಗಿ ಹಸಿವಿನ ಪೂರ್ತಕ್ಕೆ ಸೂಪ್ ಮಾಡ್ಕೊಂಡು ಕುಡಿದ್ಕೊಂಡು ಮತ್ತು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಇವಾಗ ಟೈಮು 2:42 ಆಯಿತು. ಮತ್ತು 1-2 ತಾಸು ಸ್ಟಡಿ ಮಾಡಿದೆ. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆಮೇಲೆ ಇವತ್ತು ನಮ್ಮ ಮಮ್ಮಿ ಬರಾಕತ್ತಾರ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಡು ಬರಬೇಕು. ಮಮ್ಮಿ ಬಂದರು, ಮಮ್ಮಿನ ಹೋಗಿ ಕರ್ಕೊಂಡು ಬಂದೆ. ಇವಾಗ ಈವ್ನಿಂಗ್ ಟೈಮಲ್ಲಿ ನಾನು, ಮಮ್ಮಿ ಮತ್ತು ಗಣೇಶ ಹೊರಗಡೆ ಹೋಗೀವಿ. ಇವಾಗ ಹಬ್ಬ ಐತಲ್ಲ ಫ್ರೆಂಡ್ಸ್, ಹಬ್ಬ ಹತ್ತಿರ ಬಂದೈತಲ್ಲ, ದಸರಾ ಹಬ್ಬ. ಹಾಗಾಗಿ ಇಲ್ಲಿ ಆಫರ್ ಇಟ್ಟಿದ್ದಾರೆ. 2 ವರ್ಷಕ್ಕೊಮ್ಮೆ ಇಲ್ಲ 1 ವರ್ಷಕ್ಕೊಮ್ಮೆ ಈ ರೀತಿ ಆಫರ್ ಇಟ್ಟಿರ್ತಾರೆ. ಹಾಗಾಗಿ ನಾವು ಡೈನಿಂಗ್ ಟೇಬಲ್ಲು ಎಲ್ಲರೂ ಹೇಳ್ತಾಯಿದ್ರು ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬಂದಿದ್ದಾವೆ. ಸೋಫಾ ಸೆಟ್ ಆಗಿರಲಿ, ಡೈನಿಂಗ್ ಟೇಬಲ್ ಆಗಿರಲಿ, ಚೇರ್ಸು, ಸ್ಟಡಿ ಟೇಬಲ್ಲು ತುಂಬ ಚೆನ್ನಾಗಿ ಬಂದಿದ್ದಾವೆ, ನೋಡ್ಕೊಂಡು ಬನ್ನಿ ಅಂತಂದು. ಹಾಗಾಗಿ ನಮ್ಮ ಮಮ್ಮಿಗೆ ಹೇಳಿದ್ದಾರೆ, ಅವರಿಗೆ ಡೈನಿಂಗ್ ಟೇಬಲ್ ತೊಗೋಬೇಕಂತ ಇಷ್ಟ. ಹಾಗಾಗಿ ಡೈನಿಂಗ್ ಟೇಬಲ್ ನೋಡೋಕೆ ಬಂದೀವಿ. ಒಂದು ಚೆನ್ನಾಗಿರೋದೊಂದು ಬುಕ್ ಮಾಡಿದ್ದೀವಿ, ಅದು ಬೇರೆ ಕಡೆ ಐತಿ, ಅದನ್ನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ, ಅದು ತುಂಬಾ ಚೆನ್ನಾಗೈತಿ ಫ್ರೆಂಡ್ಸ್. ಹಾಗಾಗಿ ಬುಕ್ ಮಾಡಿ ಬಂದೀವಿ, ನಾಳೆ ತೊಗೋಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಮನೆಗೆ ಹೋಗಿ ಸ್ಟಡಿ ಸ್ಟಾರ್ಟ್ ಮಾಡಿದೆ. ಮತ್ತು ನಾನು 7 ಗಂಟೆಯಿಂದ 9 ಗಂಟೆವರೆಗೂ ಸ್ಟಡಿ ಮಾಡಿದೆ, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.